ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಸಂಸ್ಥಾಪಕ ಹಾಗೂ ರಾಷ್ಟ್ರೀಯ ಅಧ್ಯಕ್ಷ ಬಿ. ಆರ್. ಮುನಿರಾಜು, ಕಂದಾಯ, ಗೃಹ, ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಗಳ ಕೆಲವು ಅಧಿಕಾರಿಗಳು ದಲಿತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಬಂಡಿಕೊಡಿಗೆಹಳ್ಳಿ ಗ್ರಾಮದ ಸಾರ್ವಜನಿಕ ಸಮಸ್ಯೆಗಳು ಹಾಗೂ ಪಂಚಾಯಿತಿಯಲ್ಲಿ ನಡೆದಿರುವುದಾಗಿ ಆರೋಪಿಸಿರುವ ಅವ್ಯವಹಾರಗಳ ಬಗ್ಗೆ ಸಿಬಿಐ, ಸಿಒಡಿ, ಲೋಕಾಯುಕ್ತ ಸೇರಿದಂತೆ ಸಂಬಂಧಿತ ತನಿಖಾ ಸಂಸ್ಥೆಗಳಿಂದ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ಆಗಸ್ಟ್ 10ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ತಮಟೆ ಚಳುವಳಿ ನಡೆಯಲಿದೆ ಎಂದು ಅವರು ತಿಳಿಸಿದರು. ಇವತ್ತು ನಾವು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಮತ್ತು ಜೈ ಮಾದಿಗರ ಬೌದ್ಧಿಕ ವೇದಿಕೆ ಹಾಗೂ ದಲಿತ ಭೂರಕ್ಷಣಾ ವೇದಿಕೆ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಹೋರಾಟ ಹಮ್ಮಿಕೊಂಡಿದ್ದ ವಿಚಾರದಲ್ಲಿ ನಾವು ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಯಕ್ರಮ ಆಗಬೇಕಾಗಿತ್ತು. ಇವತ್ತು ಕಾರಣಾಂತರದಿಂದ ಅಲ್ಲಿ ಮುಂದೊಟ್ಟು ಇವತ್ತು ನಾವು ಪತ್ರಿಕಾಗೋಷ್ಠಿನ ಹಮ್ಮಿಕೊಂಡಿದ್ದೀವಿ. ಈಗ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ನನ್ನ ಬಲಭಾಗದಲ್ಲಿದ್ದ ಪ್ರಭಾಕರ್ ಅವರಿಗೆ ನಾವು ಸ್ವಾಗತವನ್ನು ಬಯಸ್ತಿದ್ದೇವೆ. ಹಾಗೆ ಚಂದನ್ರವರೆಗೂ ನಾವು ಸ್ವಾಗತವನ್ನು ಬಯಸ್ತಿದ್ದೇವೆ. ಮತ್ತು ನಮ್ಮ ಶೋಭಾ ಮೇಡಮ್ ಅವರಿದ್ದಾರೆ, ಮೇಡಮ್ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಮತ್ತು ಲೋಕೇಶ್ ಅವರಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಿದ್ದೇವೆ. ಕೃಷ್ಣ ಅವರಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಿದ್ದೇವೆ. ಮತ್ತು ಈ ಒಂದು ನಮ್ಮ ನರಸಿಂಹರವರು ಬಂದಿದ್ದಾರೆ, ಅವರು ಸಹ ಸ್ವಾಗತವನ್ನು ಬಯಸ್ತಿದ್ದೇವೆ. ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರುವಂಥ ಉದ್ದೇಶವೇನೆಂದರೆ, ಬೆಂಗಳೂರು ನಗರ ಜಿಲ್ಲೆಯ ಭೂ ದಾಖಲೆಗಳ ಉಪನಿರ್ದೇಶಕರಾದಂಥ ಸುಜಯ್ ಕುಮಾರ್ ಹಾಗೂ KT ಶ್ರೀನಿವಾಸು ಮತ್ತು ಭಾನುಪ್ರಕಾಶ್ ಅವರನ್ನು ಅಮಾನತುಗೊಳಿಸಬೇಕಂತೇಳಿ ನಾವು ಸುಮಾರು 10/12/2025 ಮೊದಲನೇ ಬಾರಿಗೆ ನಾವು ಹೋರಾಟ ಮಾಡ್ತೀವಿ. ಇವರ ಒಂದು ಭ್ರಷ್ಟ ಹಗರಣಗಳನ್ನು ಖಂಡಿಸಿ ಹೋರಾಟ ಮಾಡ್ತೀವಿ. ಇವರ ವಿರುದ್ಧವಾಗಿ ನಾವು ಸುಮಾರು ಒಂದು 10ರಿಂದ 15 ಹೋರಾಟ ಮಾಡಿದ್ದೀವಿ ಅನ್ನೋ ಗೊತ್ತಿಲ್ಲ. ಆದರೂ ಅವ್ರನ್ನ ಸರ್ಕಾರ ಇದುವರೆಗೂ ಅವ್ರನ್ನ ಅಮಾನತುಗೊಳಿಸಿಲ್ಲ. ಏನು ಕಾರಣ ಅಂತ ಗೊತ್ತಾಗ್ತಾ ಇಲ್ಲ. ಈ ಒಂದು ವಿಚಾರದಲ್ಲಿ ನಾವು ಹಲವಾರು ಮಾಹಿತಿ ಕೊಟ್ಟಿದ್ದೀವಿ. ಇವರು ಮಾಡಿರೋಂಥ ಕೆಲಸಗಳನ್ನ ಈ ಕರಪತ್ರದಲ್ಲಿ ನಾನು ಕೊಟ್ಟಿದ್ದೀನಿ. ಇದನ್ನೆಲ್ಲ ನೋಡ್ಕೊಬೋದು. ಅವ್ರು ಮಾಡೋಂಥ ಅವ್ಯವಹಾರಗಳ ಬಗ್ಗೆ ಭಾಳ ಅವ್ಯವಹಾರ ಮಾಡೋರೆ. ಮೊನ್ನೆ ತಾನೇ ಸಂಜಯ್ ಎಕ್ಸ್ಪ್ರೆಸ್ಸಲ್ಲಿ ಅವ್ರ ಫೋಟೋ ಸಮೇತ ಬಂದಿದೆ. ಸುಜಯ್ ಕುಮಾರ್ ಅವರು ಕುರುಬರಳ್ಳಿ ಮಾಡಿರೋಂಥ ಒಂದು ಅವ್ಯವಹಾರಗಳ ಬಗ್ಗೆ ಭಾಳ ಅವ್ಯವಹಾರಗಳು ಮಾಡಿದ್ದಾರೆ. ಅವ್ರ ಬಗ್ಗೆ ಭಾಳ ತನಿಖೆ ಆಗಬೇಕು. ಇದ್ರ ವಿಚಾರದಲ್ಲಿ ಇಮಿಡಿಯೇಟ್ಲಿ ಅವ್ರನ್ನ ಅಮಾನತುಗೊಳಿಸಬೇಕು. ಅನಂತರ ಯಲಹಂಕ ತಾಲೂಕು ಮೀಸ್ಕನಹಳ್ಳಿ ಗ್ರಾಮ ಸರ್ವೆ ನಂಬರ್ 32ರಲ್ಲಿ ನೋಡಿ, ನಾನೇನು ಎಲ್ಲೋ ಬೆಳ್ಳಿ ತೋರಿಸ್ತಾ ಇದ್ದೀನೋ ಅದು ಸರ್ಕಾರಿ ಜಾಗ. 7.5 ಎಕರೆ ಸರ್ಕಾರಿ ಜಾಗನ ಬಡವಾಣೆ ಮಾಡಿ ಒತ್ತುವರಿ ಮಾಡಿಕೊಂಡು ಇಲ್ಲಿಗಲ್ಲಿ ಇದು ಮಾಡಿದ್ದಾರೆ. ಈ ವಿಚಾರದಲ್ಲಿ ನಾನು ಹಲವಾರು ಅಧಿಕಾರಿಗಳಿಗೆ ಹೇಳಿದ್ರು ಸಹ ಯಾರು ಸಹ ಇದ್ರ ಬಗ್ಗೆ ಗಮನ ನೀಡಿಲ್ಲ. ಇದನ್ನೆಲ್ಲ ಕಳ್ತನ ಮಾಡೋದು ಅಂದರೆ ನೋಡಿ, ಇವನು ಪೋಟೊಂಡಿ ನಾಗರಾಜ್ ಅಂತೇಳಿ ಜಾಲಹೊಬಳಿ ದೊಡ್ಡ ಜಾಲ ಗ್ರಾಮ ಪಂಚಾಯತಿಗೆ ಬರ್ತಾನೆ. ಚಿಕ್ಕನಹಳ್ಳಿ ನಾಗರಾಜು ಮತ್ತು ಬಚ್ಚಣ್ಣ ಅಂತವನು ಇವನೇನು ಮಾಡ್ತಾನಂದರೆ ಸರ್ಕಾರಿ ದಾಖಲಾತಿಗಳನ್ನೇ ತಿದ್ದುತ್ತಾನೆ. ಸರ್ಕಾರಿ ಏನು ಬೇಕೋ ಮಾಡ್ತಾನೆ. ಇವನ ಮೇಲೆ ಜಿಲ್ಲಾಧಿಕಾರಿಗಳು ಸಹ ಕೇಸ್ ಹಾಕಿದ್ದಾರೆ. ಇವನ್ನ ಮಂಗಳೂರು ಪೊಲೀಸ್ ಸ್ಟೇಷನಲ್ಲಿ ಇವನ ಮೇಲೆ FIR ಹಾಕಿ ಅಂತ ಹೇಳಿದ್ರೆ ಆ FIR ಮೇಲೆ ಕೋರ್ಟಲ್ಲಿ ಹೋಗಿ ಸ್ಟೇ ತಗೊಂಡ್ಬಂದಾನೆ. ಆಮೇಲೆ ಬೇಗೂರು ಸರ್ವೆ ನಂಬರ್ 21ರಲ್ಲಿ ಬಂದುಬಿಟ್ಟು 3 ಎಕರೆ 21 ಗುಂಟೆ ಜಾಗನ ನಕಲಿ ದಾಖಲಾತಿಗಳು ಮಾಡಿ ದಲಿತರಿಗೆ ಮಣ್ಣು ಮುಗಿಸ್ತಾನೆ. ಈ ವಿಚಾರದಲ್ಲಿನೂ ಕೋರ್ಟ್ಗಳಿಗೆ ಹೋಗೋದು, ಅಲ್ಲಿ ತಡೆಯಾಗಲಿ ತರೋದು ವ್ಯವಸ್ಥಿತವಾಗಿ ಇದು ಮಾಡ್ತಾನೆ. ಇವನು ಫೋರ್ಟಿನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು, ವ್ಯವಸ್ಥಿತವಾಗಿ ಇವನು ಬಂಧಿಸಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಆಮೇಲೆ ಈ ವಿಚಾರದಲ್ಲಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟು ತಹಶೀಲ್ದಾರ್ ಆಫೀಸಲ್ಲಿ, ಯಲಹಂಕ ತಹಶೀಲ್ದಾರ್ ಆಫೀಸಲ್ಲಿ ಅವ್ರನ್ನ ಪರಿಶೀಲನೆ ಮಾಡಿ ಸರ್ಕಾರಿ ವಶಕ್ಕೆ ತಗೊಳ್ಳಿ ಅಂತ ಹೇಳಿದ್ರೆ, ಈ ಕೆಲವು ಕುಲ್ಗೇಟ್ ಅಂತ ಕೆಲವು RIಗಳು VIಗಳು ಈ ಹೊಸದಾಗಿ ಬಂದಿರೋದಂಥ ತಹಶೀಲ್ದಾರ್ ದಿಕ್ಕು ತಪ್ಪಿಸಿ ಯಾವುದೇ ಕಾರಣಕ್ಕೂ ಮಾಡದಿರ ನಿಲ್ಲಿಸಿದ್ದಾರೆ. ಇದು ತುಂಬ ದ್ರೋಹ. ಇದು ಇಮಿಡಿಯೇಟ್ಲಿ ಅದನ್ನು ವ್ಯವಸ್ಥಿತವಾಗಿ ತೆರವುಗೊಳಿಸಿ ಆ ಜಾಗನ ಸರ್ಕಾರಿ ವಶಕ್ಕೆ ತಗೊಬೇಕು. ಇನ್ನು ಬಂಡಗೋಡಿಹಳ್ಳಿ ಸರ್ವೆ ನಂಬರ್ 60, 61, 62, 63, 66 ಆಜುಬಾಜಿಗೆ ಬರುವಂಥ ಜಾಗಗಳನ್ನ ಸರ್ಕಾರಿ ರಾಜಕಾಲುವೆಗಳನ್ನ ಒತ್ತುವರಿ ಮಾಡ್ತಾರೆ. ಇದಕ್ಕೆ ಸರ್ವೆ ಮಾಡಿ ಅಂತ ನಾನು ಹೇಳಿದ್ರೆ ಈ ವಿಚಾರದಲ್ಲಿ ಸರ್ವೇನೂ ಮಾಡಲ್ಲ, ಏನೂ ಮಾಡಲ್ಲ. ವ್ಯವಸ್ಥಿತವಾಗಿ ಸರ್ಕಾರಿ ಜಾಗಗಳನ್ನೇ ಗುಳುಂ ಮಾಡ್ಕೊಂಡಂಥ ಬಂಡಗೋಡಿಗೆಯಲ್ಲಿ ಒಬ್ಬ
ಭ್ರಷ್ಟ ಒಬ್ಬ ಪೋಟೊಂಡಿ ಸದಸ್ಯನು ಮಾಜಿ ಆಗಿದ್ದಾನೆ. ಈಗ ಅವನೇನು ಮಾಡ್ತಾನೆ, ಸರ್ಕಾರಿ ಜಾಗಕ್ಕೆ ನೈನುಟೆನ್ಗಳು ಹಾಕ್ಕೊಂಡು ಸರ್ಕಾರಿ ಜಾಗದಲ್ಲೇ TDR ತಗೊಳೋದಕ್ಕೆ ವ್ಯವಸ್ಥಿತ ಹೋಗ್ತಾರೆ. ಆ ಭಾಗದಲ್ಲಿ ನಮ್ಗೆ ತಿಳಿದಿರೋಂಥವ್ರು TDRನ ತಡೆಗಟ್ಟಾಗಿ ಅವನ ಮೇಲೆ ಕೇಸ್ಗಳೆಲ್ಲ ಹಾಕಿ ಸ್ಟಾಪ್ ಮಾಡಿದ್ದಾರೆ. ಇಲ್ಲಾಂದರೆ ಅದನ್ನು ಹೊಡ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ. ಈ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ನಮ್ಮ ಕ್ಷೇತ್ರದ ಶಾಸಕರಾದಂಥ ಕೃಷ್ಣ ಬೈರೇಗೌಡರು ಇವತ್ತು ಏನು GBA ಫಾರ್ಮೇಷನ್ ಮಾಡೋಕ್ಕೆ GBL ಆಗಂಥ ಕೆಲಸಗಳು ಮಾಡ್ತವ್ರೆ. ಅವ್ರಿಗೊಂದು ಕಿವಿ ಮಾತು ಹೇಳ್ತೀನಿ, ನೀವು ಮಾಡ್ತಾ ಇರೋದು ಎಲ್ಲ ಕೆಲಸಗಳು ಕರೆಕ್ಟಾಗಿದೆ. ಕೃಷ್ಣ ಬೈರೇಗೌಡ್ರೆ, ನಿಮ್ಮ ಭಾಗದಲ್ಲಿ ಆಗ್ತಿರೋಂಥ ಅನ್ಯಾಯಗಳನ್ನ ಮೊದಲು ಸರಿಪಡಿಸಿ. ಯಾಕಂದರೆ ಎಲ್ಲ ಕೆರೆ ಗುಡ್ಡಗಳನ್ನ ಒತ್ತುವರಿ ಮಾಡವ್ರೆ, ರಾಜಕಾಲುವೆಗಳನ್ನ ಒತ್ತುವರಿ ಮಾಡ್ಕೊಂಡವ್ರೆ. ಬಂಡ್ಕೋಳಿಗಳಲ್ಲಿ ಮಶಾಣಕ್ಕೆ ಹೋಗೋಕೆ ರಸ್ತೆ ಇಲ್ಲ. ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ನಾನು ಅನುದಾನ ಬಿಡುಗಡೆ ಮಾಡಿಸಿ ಅಲ್ಲಿ ಕೆಲಸ ಮಾಡೋಕೆ ಹೋದ್ರೂ ಮೆಟೀರಿಯಲ್ ತಗೊಂಡು ಹೋಗೋಕೆ ಜಾಗ ಬಿಡ್ತಾ ಇಲ್ಲ ಕೆಲವು ಸವರ್ಣೀಯರು. ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು. ಮೊನ್ನೆ 21ನೇ ತಾರೀಕು ನಮ್ಮ ಕಂದಾಯ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ G. ಪರಮೇಶ್ವರ್ ಸಾಹೇಬರ ನೇತೃತ್ವದಲ್ಲಿ ಈ ಭ್ರಷ್ಟ ಅಧಿಕಾರಿಗಳ ವಿರುದ್ಧವಾಗಿ ನಾನು ಅಲ್ಲಿ ಧ್ವನಿಗೂಡಿಸಿದ್ದೀನಿ. ಇದುವಾಗೇನೋ ಕಿಂಚಿಂದು ಇದು ಮಾಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಇನ್ನೊಂದು 2-3 ದಿನದಲ್ಲಿ ಸುಜಯ್ ಕುಮಾರ್ ಅವ್ರನ್ನೇ ನಾನು ಅಮಾನತುಗೊಳಿಸಿಲ್ಲ ಅಂದರೆ 10ನೇ ತಾರೀಕು ಬೃಹತ್ ತಮಟೆ ಚಳವಳಿಯನ್ನು ಮಾಡ್ತೀವಿ. ಅವ್ರನ್ನ ಬಂಧಿಸಬೇಕು, ವ್ಯವಸ್ಥಿತವಾಗಬೇಕು. KT ಶ್ರೀನಿವಾಸನ್ ಅವರು ಒಂದೇ ಜಾಗದಲ್ಲಿ 15ರಿಂದ 18 ವರ್ಷಗಳ ಕಾಲ ಕೇರ್ ಪ್ರೊಮಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವನ ಬಗ್ಗೆ ಲೋಕಾಯುಕ್ತಗೂ ಹೋಗಿ ಲೋಕಾಯುಕ್ತ ರೈಡಾಗಿ ಸುಮಾರು ದಿನ ಜೈಲಲ್ಲಿ ಇರ್ತಾನೆ ಅವನು KT ಶ್ರೀನಿವಾಸನ ಕೆಲಸ ಏನು? ಇದಕ್ಕೆಲ್ಲ ಬಂದ್ಬಿಟ್ಟು ಸುಜಯ್ ಕುಮಾರ್ಗೆ ಎತ್ಕೊಡೋದು, ಸುಜಯ್ ಕುಮಾರ್ ಹಿಂದೆ ಬಿಡೋದು, ಈ ಥರ ಕೆಲಸ ಮಾಡ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ ಅವನ ಕೆಲಸ ಅವನು ಮಾಡಬೇಕು, ಇವ್ರ ಕೆಲಸ ಇವ್ರು ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಮೊನ್ನೆ ಯಲಹಂಕದಲ್ಲಿ ಇವ್ರದ್ದು ಕೆಲಸ ಆಯ್ತಂದ್ರೆ ಇವರು ಕುಂಬಾರಳ್ಳಿದು ಕೆಲಸ ಆಯ್ತು ಅಂತ ಹೇಳಿದ ಕೂಡಲೇ ಈ ಒಂದು ವಿಚಾರದಲ್ಲಿ ಬಂದುಬಿಟ್ಟು ಅಲ್ಲಿ ಮೊನ್ನೆ SR ವಿಶ್ವನಾಥ್ ಅವ್ರದ್ದು ಬರ್ತ್ಡೇ ಇತ್ತು. ಆ ಬರ್ತ್ಡೇ ಟೈಮಲ್ಲಿ ಬಂದ್ಬಿಟ್ಟು ಅಲ್ಲಿ ಏಕಾಏಕಿ ಅವರೇ ಬಂದರು, ಆಫೀಸ್ಗೆ ಬಂದರು, ಕಚೇರಿಗೆ ಬಂದ ಕೂಡಲೇ ಎಲ್ಲ ಎಂಕ್ವೈರಿ ಮಾಡ್ತಾಯಿದ್ರು. ಏನಪ್ಪ ಎಂಕ್ವೈರಿ ಮಾಡ್ತಾವ್ರೆ ಅಂತ ನಾವು ನೋಡ್ತಾ ಇದ್ರೆ ಬೇರೆ ಯಾವುದೋ ನೋಡೋಕೆ ಅವರು ಬದಲಾವಣೆ ಆಗಿರೋದನ್ನ ಅವ್ರ ಮೇಲೆ ಏನು ತೊಂದರೆ ಆಗಿದೆಯೋ ಆ ತೊಂದರೆನ ಮುಚ್ಚಾಕಕ್ಕೆ ಬಂದಿದ್ದಾನೆ ಅಲ್ಲಿಗೆ. ನಾನು ಬೇರೆ ಅನ್ಕೊಂಡು ಬಂದವನ ಅಂತ ಹೇಳ್ಕೊಂಡಿದ್ದೀನಿ. ಅವನು ಮುಚ್ಚಾಕ ಬಂದ ಆಮೇಲೆ ನನ್ನ ಕರೆದ ಮಾತಾಡಿದೆ, ಮುನ್ರಾಜರೇ ನಿಮ್ದೇನಿದ್ರು ನಮ್ಮ ಹತ್ರ ಬನ್ನಿ, ನಾನು ಮಾಡ್ಕೊಡ್ತೀನಿ, ನಿಮ್ಮ ಕೆಲಸಗಳ ಬಗ್ಗೆ ನಾನು ನೋಡ್ಕೊತೀನಿ, ನೀವೇನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಅಂತೇಳಿ ನನಗೆ ದಿಕ್ ತಪ್ಸಕ್ಕೆ ಬಂದ. ನೀನೇನಪ್ಪ ನಮ್ಮ ಕೆಲಸಗಳು ಮಾಡ್ತೀಯ, ನೀನು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಂತ ನಾನು ಇದು ಮಾಡಿದೆ. ಮೊನ್ನೆ ಏನಾಗಿದೆ, ಅಲ್ಲಿ ಯಲಹಂಕ ಸಮೀಪ ಇರುವಂಥ ಕೋತಿ ಹೊಸಹಳ್ಳಿಯಲ್ಲಿ ಮೊನ್ನೆ ADLR ಇವರೆಲ್ಲ ಸೇರಿಕೊಂಡು ಆಮೇಲೆ ಸರ್ಕಾರಿ ಜಾಗಕ್ಕೆ ಡಾಕ್ಯುಮೆಂಟ್ ಮಾಡಿಬಿಟ್ಟು ಆಮೇಲೆ ಅವ್ರ ಮೇಲೆ FIR ಆಗ್ಬಿಟ್ಟಿದೆ ಕೊಡಗೇಳಿ ಪೊಲೀಸ್ ಸ್ಟೇಷನಲ್ಲಿ. ಆಮೇಲೆ ಇನ್ನೊಬ್ಬನು ಅಲ್ಲಿ ಗಂಗಾಧರ್ ಅಂತಿದ್ದಾನೆ, ಇನ್ನು ಯಲಹಂಕ AD ಆಫೀಸಲ್ಲಿ. ಅವನು ಜಾತಿವಾದಿ, ದಲಿತನ ಕಂಡ್ರೆ ಅವ್ನಿಗಾಗೋದೇ ಇಲ್ಲ. ದಲಿತರು ಯಾರು ಅಧಿಕಾರಿಗಳು ಇರಬಾರ್ದು. ಅವ್ರ ಮೇಲೆ ಸಹ ತನಿಖೆ ಆಗ್ತೀರ, ಕೆಲವ್ರ ಮೇಲೆ ತನಿಖೆ ಹಾಕ್ಬಿಟ್ಟು ವ್ಯವಸ್ಥಿತವಾಗಿ ಅವ್ರನ್ನ ಪಶುಪಾಲನೆ ಮಾಡ್ತಾ ಇದ್ದಾರೆ ಕೆಲವು ಲೇಸನ್ ಸರ್ವೆಗಳನ್ನ. ಆಮೇಲೆ ಆ ಭಾಗದಲ್ಲಿ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದಂಥ ಒಬ್ಬ ರವಿಕುಮಾರ್ ಅಂತ ಸರ್ವೆ ಇದ್ದಾರೆ, ಲೇಸನ್ ಸರ್ವೇಯರು. ಆ ಲೇಸನ್ ಸರ್ವೇಯರ್ಗೆ ಏನು ಮಾಡ್ತಾರೆ ಇವರು ಹೋಗ್ಬಿಟ್ಟು ಒಂದು ಸರ್ಕಾರಿ ಜಾಗನ ಸರ್ವೆ ಮಾಡಿರಿ ಅಂತ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಸರ್ಕಾರಿ ಜಾಗನ ಅವರು ಸರ್ವೆ ಮಾಡೋಕ್ಕೆ ಬರಲ್ಲ. ಆ ಜಾಗನ ಹೋಗ್ಬಿಟ್ಟು ಇವ್ರು ಸರ್ವೆ ಮಾಡ್ತಾವ್ರು ಅಂದರೆ ಭಾಳ ಬೇಜಾರಾಗ್ತದೆ. ಅವ್ರ ಕಾನೂನು ಚೌಕಟ್ಟಲ್ಲಿ ಅವ್ರನ್ನ ಅಮಾನತುಗೊಳಿಸಿದ್ದಾರೆ. ಆಮೇಲೆ ಇಲ್ಲಿಗಲಲ್ಲಿ ಅಮಾನತುಗೊಳಿಸಿದ್ದಾರೆ. ಯಾರು ನಮ್ಮ ಉಪನಿರ್ದೇಶಕರಾದಂಥ ಸುಜಯ್ ಕುಮಾರ್ ಇಮಿಡಿಯೇಟ್ಲಿ ಅವ್ರನ್ನ ವಾಪಸ್ ತೊಗೊಂಡು ಇದು ಮಾಡಬೇಕು. ಮತ್ತು ಅವ್ರದ್ದು ಗ್ರೂಪ್ನಲ್ಲಿ ಏನಾದ್ರು ಆ್ಯಡ್ ಮಾಡಿದರೆ ರವಿಕುಮಾರ್ನ ಗ್ರೂಪ್ನಿಂದ ಡಿಲೀಟ್ ಮಾಡೋಕ್ಕವ್ರೆ. ಅವ್ರ ಜೊತೆಲಿ ಇನ್ನೊಬ್ಬರು ಪ್ರಕಾಶ್ ಅನ್ನೋದನ್ನು ಅಮಾನತು ಮಾಡಿರ್ತಾರೆ, ಅವ್ರ ಗ್ರೂಪ್ನಲ್ಲಿ ಹಂಗೆ ಬಿಡ್ತಾರೆ. ಯಾಕಂದ್ರೆ ದಲಿತ ಇನ್ನೊಬ್ರು ಬಂದು ಆಧಾರ್ ಸಂತ ಅಂತ ಹೇಳ್ಬಿಟ್ಟು ಇದೆಲ್ಲ ಖಂಡನೆ ಆಗುತ್ತೆ. ಈ ಒಂದು ವಿಚಾರದಲ್ಲಿ ಸರ್ಕಾರಿ ನೌಕರಿಗೆ ನನ್ನ ತೊಂದರೆ ಆಯ್ತು ಅಂದರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ಈ ವಿಚಾರನ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಾದ ಷಡಕ್ಷರಿವರೆಗೂ ನಾನು ಕಿವಿ ಮಾತು ಹೇಳ್ತೀನಿ. ಮಾನ್ಯ ಷಡಕ್ಷರಿ ಸಾಹೇಬ್ರೆ, ನೀವು ಒಬ್ಬ ಅಧ್ಯಕ್ಷರಾಗಿದ್ದು ಒಳ್ಳೆ ವಿದ್ಯಾವಂತರಾಗಿದ್ದೀರಾ. ಇಂಥದ್ದು ಸಣ್ಣ ಪುಟ್ಟ ವಿಚಾರಗಳು ಬಂದಾಗ ಸರ್ಕಾರಿ ಅಂದರೆ ಎಲ್ಲ ಒಂದೇ. ಅದರಲ್ಲಿ ಜಾತಿ ತೋರಣೆಗಳು ನೋಡಿದಿರ, ಲೇಸನ್ ಸರ್ವೆಗಳು ಆಗಿರಲಿ ಇನ್ನೊಬ್ಬರೇ ಆಗಲಿ ಯಾವುದೇ ಕಾರಣಕ್ಕೂ ತೊಂದರೆ ಕೊಡ್ತೀರೇ ವ್ಯವಸ್ಥಿತ ಕೆಲಸ ಮಾಡಿಕೊಂಡು ವ್ಯವಸ್ಥಿತ ಹೋಗ್ಬೇಕಂತ ಹೇಳ್ತೀವಿ. ಇಲ್ಲಾಂದರೆ ನಿಮ್ಮ ರಾಜೀನಾಮೆಗೆ ಒತ್ತಾಯಿಸಿ ನಾವು ಬೃಹತ್ ಹೋರಾಟ ಅಂತ ಮಾಡ್ತೀವಿ. ಯಾಕಂದರೆ ಅಲ್ಲಿ ನೀವು ಇದು ಮಾಡಬಾರ್ದು. ಯಾಕಂದರೆ ನಾವು ನೋಡ್ತಾ ಇರ್ತೀವಿ, ಬೆಳಗ್ಗೆ ಇದ್ದರೆ ಸಾಯಂಕಾಲ ಇದ್ದರೆ ನೀವು ಒಳ್ಳೊಳ್ಳೆ ಸರ್ಕಾರ ಪರವಾಗಿರ್ತೀರ, ಕೆಲಸ ಮಾಡ್ತೀರಾ. ಯಾವುದೇ ಸರ್ಕಾರ ಬಂದ್ರೂ ಅವರಿದು ಹೋರಾಟ ಮಾಡ್ತಾ ಇದ್ದೀರಾ, ಸರ್ಕಾರಿ ನೌಕರಿಗೆ ಹೆಲ್ಪ್ ಮಾಡ್ತೀವಿ. ಅದೇ ರೀತಿ ಪ್ರತಿಯೊಬ್ಬರಿಗೆ ಇದು ಮಾಡಿರಿ. ಇಂಥ ಭ್ರಷ್ಟ ಅಧಿಕಾರಿಗಳನ್ನ ವ್ಯವಸ್ಥಿತ ಓಡಾಡಬೇಕು, ಮಾಡ್ಸಾಕ್ಬೇಕು. KR ಪುರಮಲ್ಲಿ ಭಾಳ ಹಗರಣ ನಡೀತದೆ. ಆಮೇಲೆ BM ಕೌಲಲ್ಲಿ ಇವ್ರು ಎಷ್ಟು ಹಗರಣಗಳು ಮಾಡೋಣ ಗೊತ್ತಿಲ್ಲ. ಯಾರೋ ಸುಜಯ್ ಕುಮಾರ್ ಅವರು ಸರ್ಕಾರಿ ಖರಾಬ್ ಜಾಗಗಳನ್ನೆಲ್ಲನೂ ಬಿಲ್ಡರ್ ಜೊತೆ ಮಾತಾಡೋದು, ಬಿಲ್ಡರ್ ಜೊತೆ ಹೋಗೋದು ಎಲ್ಲ ವ್ಯವಸ್ಥಿತವಾಗಿ ಮಾಡ್ತಾನೆ. ಅವೆಲ್ಲ ಮಾಡಬಾರ್ದು. ಆನಂತರ ಬಂದ್ಬಿಟ್ಟು ಹೆಣ್ಣು ಮಕ್ಳಿಗೆ 11 ಗಂಟೆ 12 ಗಂಟೆಯಲ್ಲಿ ಫೋನ್ಗಳಲ್ಲಿ ಮಾತಾಡೋದು ಅವೆಲ್ಲ ನಿಲ್ಲಿಸಬೇಕು. ಆನಂತರ ಬಂದ್ಬಿಟ್ಟು ಇನ್ನೂ ಹಲವಾರು ಇವ್ರ ಮೇಲೆ ಒಂದೊಂದೆಲ್ಲ ಹಗರಣಗಳು ಸಾವಿರಾರು ಇದೆ. ಇವರು ಹೇಳಿದ್ರು ಅಂಥದ್ದು ಏನಿದ್ರೆ ತಗೊಂಬನ್ನಿ ಅಂತೇಳಿ. ಈಗ ನೀವು ಮಾಡಿರೋದು ನೀವು ನಿಲ್ಲಿಸಿ, ನೀವು ಸಾಕು. ಇವತ್ತು ಮಿಸ್ಗನ್ ಹೇಳಿದು ಕೊಟ್ಟಿದ್ದೀವಿ.
ಕಾನೂನು ಚೌಕಟ್ಟಲ್ಲಿ ಕೊಟ್ಟಿದ್ದೀವಿ, ಆಮೇಲೆ ಕುರುಬರಳ್ಳಿ ಕೊಟ್ಟಿದ್ದೀವಿ, ಇನ್ನೂ ಹಲವಾರು ಎಷ್ಟು ಬೇಕು ನಿಮ್ಗೆ ಹೇಳಿ. ಆಮೇಲೆ ಬಂಡ್ಕೋಡಿಗೆ ಕೆರೆ ಒತ್ತುವರಿಗಳು, ಎಲ್ಲ ಜಾಗಗಳು, ಮಶಾಣ ಒತ್ತುವರಿಗಳು, ಆಮೇಲೆ ಘಟಕನಹಳ್ಳಿ ಸರ್ವೆ ನಂಬರ್ 4 ಒತ್ತುವರಿಗಳು ನೀವೇ ಡಾಕ್ಯುಮೆಂಟ್ ತಗೊಂಡು ಹೋದ್ರಿ, ಅದು ಯಾವುದೂ ಕೆಲಸ ಮಾಡಲಿಲ್ಲ. ಆಮೇಲೆ ಬಂಡ್ಕೋಡಿಗೆ ಸರ್ವೆ ನಂಬರ್ 60ರಲ್ಲಿ ಅಕ್ರಮವಾಗಿ ಒಂದು ಕಾನೂನು ಬಾಹಿರವಾಗಿ ಒಂದು ಚರ್ಚಿನ ಕಟ್ಟಕ್ಕೆ ಬಂದ್ಬಿಟ್ಟು ಅಧ್ವಾಸಕ್ಕೆ ಬಂದಿದ್ರು, ಪಕ್ಕದವ್ರು ನೋಟಿಸು ಕೊಟ್ಟಿರಲಿಲ್ಲ. ಆ ನೋಟಿಸ್ ಕೊಟ್ಟು ಕೆಲಸ ನಿಲ್ಲಿಸಿ ಅಂತ ನಾವು 24ನೇ ತಾರೀಕಲ್ಲಿ ಹೋದಾಗ ನೀವೆಲ್ಲ ಆಕಸ್ಮಿಕವಾಗಿ ಅಲ್ಲಿ ಬಂದಿದ್ರಿ. ಬಂದಾಗ ನಾನು ಮಾಹಿತಿ ಕೊಟ್ಟಾದ್ಮೇಲೆ ಇವತ್ತು 3 ಗಂಟೆಗೆ ನನಗೆ ಬನ್ನಿ ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಮಾತಾಡೋದು ಅಪಾಯಿಂಟ್ ಕೊಟ್ಟಿದ್ರಿ. ನಿಮ್ಮ ಅಪಾಯಿಂಟ್ ಒಂದು ನಮಸ್ಕಾರ ಮಾಡ್ತೀನಿ. ನಾನು ಅದೆಲ್ಲ ಬರೋದಿಲ್ಲ, ನಿಮ್ಮ ಹತ್ರ ಬಂದಿರೋದು ಬೇಡ, ನಾನು ಆ ಕೆಲಸನ ಮಾಡೋದು ಬೇಡ. ನನ್ನ ಕೆಲಸ ಗೆಲ್ಲೋವರೆಗೂ ನಾನು ಹೋರಾಟದ ಮೂಲಕ ಮಾಡ್ತೀನಿ. ನೀವು ಅಲ್ಲಿಂದ ತೊಲಗೋವರೆಗೂ ನಾವು ಆ ಆಫೀಸ್ಗೆ ಹೆಜ್ಜೆ ಇಡಲ್ಲ. ಬೇರೆ ಏನು ಕೆಲಸ ಮಾಡಬೇಕು ಮಾಡೇ ಮಾಡ್ತೇವೆ ಅಂತ ಹೇಳ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರ ಇವತ್ತು CMಗೆ ಮತ್ತು ಎಲ್ಲರಿಗೂ ನಾನು ಮನವಿಯನ್ನು ಕೊಡ್ತಾ ಇದ್ದೀನಿ. ಆ ಮನವಿ ಮುಖಾಂತರ ಮನವಿ ತಗೊಂಡು ಇವತ್ತೊಂದು 2-3 ದಿನದಲ್ಲಿ ಏನಾದ್ರೂ ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ಅವರ ವಿರುದ್ಧವಾಗಿ ನಾವು ಒಳ್ಳೆ ಹೋರಾಟಗಳನ್ನು ಮಾಡ್ತೀವಿ ಅಂತ ಹೇಳುತ್ತಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ಇನ್ನೇನು CMಗೂ ಎಲ್ಲರಿಗೂ ಮನವಿಗಳು ಕೊಟ್ಟು ಕಳಿಸ್ತಾ ಇದ್ದೀವಿ. ಇವತ್ತು ನಾವು ಫ್ರೀಡಮ್ ಪಾರ್ಕಲ್ಲಿ ಮಾಡಬೇಕಾಯಿತು. ಪೊಲೀಸ್ ಅಧಿಕಾರಿಗಳು ನಮ್ಗೆ ಬೇಕಾದವರು ಸ್ವಲ್ಪ ಮನವಿ ಮಾಡಿಕೊಂಡ್ರು. ಮುಂದಾಣೆ ಒಂದು ಜಾಸ್ತಿ ಹೋರಾಟಗಳಿದೆ, ದಯವಿಟ್ಟು ಇದೊಂದ್ಸರಿ ಮನವಿನ ಕೊಡ್ರಿ. ನೀವು 10ನೇ ತಾರೀಕು ನಾವೇನು ಬೇಕಾ ನಿಮ್ಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳೋರೆ. ಆ ಒಂದು ಅವ್ರು ಹೇಳಿದ ಕೂಡಲೇ ನಾವು ಇಮಿಡಿಯೇಟ್ಲಿ ಇವತ್ತು ನಾವು ಮೌರ್ಯ ಹೋಟ್ಲಲ್ಲಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿಚಾರನ ಪ್ರಚಾರ ಆಗಿ ಭ್ರಷ್ಟರ ವಿರುದ್ಧವಾಗಿ ಕಾನೂನು ಚೌಕಟ್ಟಲ್ಲಿ ತಗೊಳೋದಕ್ಕೆ ಮಾಧ್ಯಮದವರು ಈ ಎಲ್ಲ ವಿಚಾರಗಳನ್ನು ಪ್ರಚಾರದ ಮೂಲಕ ನ್ಯಾಯ ಕೊಡಿಸ್ತೀರ ಅಂತ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ಇವತ್ತು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಇನ್ನೊಂದು ಪತ್ರಿಕಾಗೋಷ್ಠಿ ಇದೆ, ಇನ್ನೊಂದು